A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಾರ್ಡ್ ಮೆಂಬರ್ ಸುನಿತಾ ಒಡೆಯರ್ ಅವರ ಪತಿಯವರು ನಮ್ಮ ಮನೆಗೆ ಗ್ಯಾಂಗ್ ಬಾಡಿ ಆಯ್ತಾ. ಇದು ಬಿಜಾಪುರ ಎಲ್ಲ ಕಡೆನೂ ಫಸ್ಟಿಗೆ ಗಾಡಿ ಎಲ್ಲ ಸ್ಪೀಡ್ ಬರ್ತಿದ್ದು, ಮತ್ತು ಈಗ ನಾವು ಅವಾಗ ಹೊರಗೆ ಬರೋಕ್ಕಾಕಿದ್ದಿಲ್ಲ, ಗಾಡಿ ಎಲ್ಲ ಸ್ಪೀಡ್ ಬರ್ತಾವೆ ಅಂಥೇಳಿ. ಈಗ ರೋಡ್ ಬ್ರೇಕ್ ಅದು ಎಲ್ಲ ಹಾಕಿ ನಮಗೆ ಈಗ ನಾವೀಗ ಆರಾಮಾಗಿ ಹೊರಗೆ ಬರ್ತೀವಿ, ಆಟ ಆಡ್ತೀವಿ. ಅವಾಗೆಲ್ಲ ಗಾಡಿ ಎಲ್ಲ ಸ್ಪೀಡ್ ಬರ್ತಿದ್ವು ಅಂಥೇಳಿ ನಾವು ಹೊರಗೆ ಬರ್ತಿದ್ದಿಲ್ಲ, ಯಾರ್ಯಾರು ಹಾಯಿಸ್ಕೊಂಡು ಹೋಗ್ಕಾರೇನೋ ಅಂಥೇಳಿ. ಈಗ ಎಲ್ಲರೂ ರೋಡ್ ಬೇಕಿಂದ ಎಲ್ಲರೂ ಸೊಕಾಸಿಗೆ ಹೋಗ್ತಾರೆ, ಮತ್ತು ನಾವು ಹಂಗೆ ಹೊರಗೂ ಬರ್ತೇವೆ. ಮತ್ತೀಗ ಲೈಟ್ ಅದು ಎಲ್ಲ ಹಾಕ್ಸ್ಯಾರ. ನಮಗೆ ರಾತ್ರಿ ಅವಾಗ ಲೈಟ್ ಇದ್ದಿದ್ದಿಲ್ಲ, ಕತ್ತಲ್ನಾಗ ಇರ್ತಿದ್ವಿ. ಈಗ ಓಣಿಗೂ ಲೈಟ್ ಅದು ಎಲ್ಲ ಹಾಕ್ಸ್ಯಾರ. ಎಲ್ಲ ಚೆನ್ನಾಗಿದ್ದಾರೆ ಮೆಂಬರ್ ಅವರು. ಹಾಂ, ಚೆನ್ನಾಗದಾರೆ. ರೋಡ್ಗಳು ಹೆಂಗಿದಾವೆ? ರೋಡ್ ಭಾಳ ಚಲೋ. ನಮಗೆ ಅವಾಗೆಲ್ಲ ಕಡಬುಡ ಇದ್ದು ರೀ, ಈಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಆಗ್ಯಾವ್ರಿ. ಯಾವ ಸಿಮೆಂಟ್ ರೋಡ್ ಮಾಡ್ಯಾರ? ಯಾವ್ದು ಮಾಡ್ಯಾರ? ಸಿಸಿ ರೋಡ್? ಸಿಮೆಂಟ್ ರೋಡ್ ರೀ. ಸಿಮೆಂಟ್ ರೋಡ್ ಮಾಡ್ಯಾರ. ಹಾಂ ರೀ. ಯಾವ ಏರಿಯಾ ನಿಮ್ಮದು? ಗ್ಯಾಂಗ್ ಬಾಡಿ ರೀ. ಗ್ಯಾಂಗ್ ಬಾಡಿ. ಎಷ್ಟು ನಂಬರ್ ವಾರ್ಡ? 3 ನಂಬರ್. 3 ನಂಬರ್ ವಾರ್ಡ್. ಏನು ಹೆಸರು ನಿಮ್ಮದು? ಸಾಹಿತ್ಯ ರೀ. ನಮಗೆ ಲೈಟ್ ಅದು ಹೋಗಿ ನಾವೇ ನೋಡ್ತಿರಂಗಿಲ್ಲ, ಆದರೆ ಅವರೇ ಬಂದು ಫೋಟೋ ತಗೊಂಡು ನಮಗೆ ಕಾಲ್ ಮಾಡಿರ್ತಾರೆ. ಅವರು ಮಹೇಶ್ ಹೊಡೆಯವರು, ಅವರು ಕೆಲಸ ಭಾಳ ಅಭಿವೃದ್ಧಿ ನಡೀತದೆ. ಯಾವುದೇ ಅಲ್ಲಿ ಬಡ ಎಲ್ಲ ಯಾವುದೇ ನಮ್ಗಿಂತ ಫಾಸ್ಟ್ ಅವರೇ ಕೆಲಸ ಮಾಡಿಸ್ತಾರೆ. ನಾವೇ ಏನೋ ಮುಗ್ಗಲ್ತನ ಮಾಡ್ತೀವಿ, ಲೈಟ್ ಆಮೇಲೆ ಹೇಳೋಣ ಬಿಡತ್ತೇಳಿ. ಬಟ್ ಅವರೇ ಬಂದು ನಿಮ್ಮ ಲೈಟ್ ಹೋಗ್ಯದ ನೋಡಿರ್ತಿ ಎಲ್ಲ ಪ್ರತಿಯೊಬ್ಬರಿಗೆ ಸ್ಪಂದಿಸ್ತಾರೆ. ಮತ್ತು ಯಾವುದೇ ಏನೇ ಪ್ರಾಬ್ಲಮ್ ಇದ್ರೆ ನಾವು ಯಾವ್ದಾರು ಏನು ಹೇಳಿದ್ರು ಪಟ್ನ ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾರೆ. ನಾವು ಅದೇ ವಿಚಾರ ಮಾಡಿದೆವು, ನಮಗೆ ಒಬ್ಬ ಒಳ್ಳೆಯ ನಾಗರಿಕ ಒಬ್ಬ ಮೆಂಬರ್ ಬೇಕಾಗಿತ್ತು. ಅಂಥ ಮೆಂಬರ್ ನಮಗೆ ಸಿಕ್ಕಾರ, ನಮಗೆ ದೈವ ಅದ. ಎಲ್ಲ ಕಡೆ ಇವ್ರ ಹೆಸರು ಚಲೋ ಬರ್ಲಾಗತ್ತದ, ಚಲೋ ಮಾಡಾಕತ್ತಾರೆ ಎಲ್ಲ ಕಡೆ ಕೆಲಸ. ಇಂಥವ್ರು ಯಾವಾಗಲೂ ಮುಂದೆ ಬರ್ಬೇಕಂತ ನಮ್ಮ ಅಭಿಪ್ರಾಯ, ಮತ್ತೇನಿಲ್ಲ. ತುಂಬ ಶಿವಾನಂದ ಮುಂದಾಪುರ ಅಂತೇಳಿ ನಮ್ಮ ಯಾವುದೇ ಕೆಲಸಗಳಿದ್ರು ಎಲ್ಲ ಬಂದು ಓಡಾಡಿ ಮಾಡ್ತಾರೆ ಇವರು. ನಮ್ಮ ಜಯನಗರ ಕಾಲನಿದು ಏನೇ ಇದ್ರು, ಅವ್ರು ಯಾವುದೇ ಪಟಕನೇ ಇದ್ದರು ಎಲ್ಲ ಕಾಲನಿನೂ ನಾನು ನೋಡೀನಿ. ಅವ್ರು ಎಲ್ಲ ಕಡೆನೂ ಲಾಸ್ಟ್ ಟೈಮ್ ಅವ್ರು ಜೋಡಿ ನಾನು ಹೋಗಿದ್ದೆ, ಒಂದಿಷ್ಟು ಲೈಟ್ ಕುಡಿಸಲ್ಲಿ ಎಲ್ಲ ಕಡೆ ಲೈಟ್ ಕುಡಿಸಿದ್ರಿ. ಇರಲಿಲ್ಲ ಅಂದರೂ ಪ್ರಾಬ್ಲಮ್ ಇರಲಿಲ್ಲ ಅಂದರೂ ಏನೇ ಸ್ವಲ್ಪ ಲೈಟ್ ಇವರೇ ಚೆಕ್ ಮಾಡಿಸಿ ಎಲ್ಲ ಕಡೆ ಲೈಟ್ ಸಹಿತ ಕುಂಡಿಸ್ಯಾರ. ಭಾರಿ ಹಾರ್ಡ್ ವರ್ಕರ್ ಅದಾರೆ ಇಂಥವ್ರು ಇರ್ಬೇಕು, ಯಾವಾಗಲೂ ವರ್ಕ್ ಮಾಡೋರು. ನಮಗೇನಿಲ್ಲ, ನಮ್ಮ ಕಾರ್ಪೊರೇಟ್ ಯಾರೇ ಬರಲಿ ಒಬ್ಬ ಹಾರ್ಡ್ ವರ್ಕರ್, ಕೆಲಸ ಮಾಡುವಂಥ ಒಬ್ಬ ವರ್ಕರ್ ಬೇಕು. ಅವ್ರು ನಾವು ಹೇಳೋಕ್ಕಿಂತ ಮೊದಲೇ ತಿಳ್ಕೊಂಡು ಓಡಿ ಬರ್ತಾರಲ್ಲ, ಅದು ನಮಗೆ ಬೇಕಾಗಿದ್ದಂಥ ವ್ಯಕ್ತಿ. ಯಾಕಂದ್ರೆ ನಮ್ಮ ಜಯನಗರ ಕಾಲನಿ ಅಂದ್ರೆ ಎಲ್ಲ ಸುಶಿಕ್ಷಿತ ಕಾಲನಿ, ಎಲ್ಲ ಎಜುಕೇಟೆಡ್, ಎಲ್ಲ ಟೀಚರ್ಸ್ ಅದಾರೆ, ಎಲ್ಲ ಚಲೋ ನಾಗರಿಕರು ಅದಾರೆ ನಮ್ಮಲ್ಲಿ. ಯಾರು ಏನು ಕಿರಿಕಿರಿ ಇಲ್ಲ ನಮ್ಮಲ್ಲಿ. ಅಂಥ ವ್ಯಕ್ತಿ ಬೇಕಾಗಿತ್ತು, ಅಂಥ ವ್ಯಕ್ತಿ ನಮಗೆ ಸಿಕ್ಕಾನ. ತುಂಬ ಧನ್ಯವಾದಗಳು ಸರ್. ಮಹಾನಗರ ಪಾಲಿಕೆಯಿಂದ ಫಂಡ್ ಚಾಲೂ ಇದೆ ಅಂತ ಹೇಳ್ತಾರೆ, ಬಂದಿದೆ. ಅದು ಅರ್ಥ ಆಗ್ತಲ್ಲ, ಏನು ಕೈಲಿ ದುಡ್ಡು ಹಾಕಿ ಇದು ಮಾಡ್ತೀರಲ್ಲ ಉಳಿತಾರೆ? ಕೆಲವೊಂದು ಕಡೆ ಸಾಕಷ್ಟು ಕಡೆ ನಾವು ಕೈಲಿ ದುಡ್ಡು ಹಾಕಿ ಬಂದು ತರಿಸಿದ್ದು ಐತಿ. ಯಾಕೆ ಸುಳ್ಳು? ಈಗಾಗಲೇ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ವಿಷಯ ಗೊತ್ತದ. ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಕುಂಠಿತ ಆಗಿದ್ದಾವೆ. ಯಾಕಂದ್ರೆ ಈಗ ನೋಡಿರಿ, 200 ಯೂನಿಟ್ ಫ್ರೀ, ಇದು ಬಸ್ ಫ್ರೀ, ನೀರು ಫ್ರೀ ಅನ್ಕೋತ ಹಿಂಗೆಲ್ಲ ಫ್ರೀ ಕೊಟ್ಟರೆ ರೇಷನ್ ಪೇ ಅನ್ಕೋತ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಬರುವಂಥ ಕೆಲಸ ದುಡ್ಡನ್ನು ಆ ಒಂದೇನು ಫ್ರೀ ಅಂತೇನು ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್, ಅದಕ್ಕೆಲ್ಲ ಬಳಕೆ ಆಗ್ತಾಯಿದೆ. ಈಗೆಲ್ಲ ನೀವು ನ್ಯೂಸ್ನಲ್ಲಿ ನೋಡಿರ್ತೀರಿ, ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಅಭಿವೃದ್ಧಿ ಆಗೋಂಥದ್ದು. ಅದನ್ನೆಲ್ಲ ಇದೇನು ಪುಕ್ಕಟ್ ಗಿರಕಿಗೆ ಅಂತೇನು ಕೊಟ್ಟಾರಲ್ಲ ಸಹ ನಮ್ಮ ಗೌರ್ಮೆಂಟ್, ಅದರ ಸಲುವಾಗಿ ದುಡ್ಡಿನ ಕೊರತೆ ಐತಿ. ಫಂಡಿಗೆ ಉಳಿಕಿದ ಅಭಿವೃದ್ಧಿ ಕೆಲಸಕ್ಕೆ ಫಂಡ್ ಅಷ್ಟೊಂದಿಲ್ಲ. ಇದು ಓಲ್ಡ್ ಯಾಕೆ ಕೇಳ್ತಾ ಇದೆ ಅಂದರೆ, ತಮ್ಗೆ ಗ್ಯಾಂಗ್ ಬಾಡಿ ನಾವು ಸರಿಯಾಗಿ ಮಾಡ್ತಾ ಇದ್ವಿ, ಎಲ್ಲ ಕಡೆ ಮಾಡ್ಯಾವ. ಬಟ್ ಎಲ್ಲ ಕಡೆ ಸಿಸಿ ರೋಡ ಬ್ರೇಕರ್ ಎಲ್ಲ ಅದಾವೆ. ಆಕ್ಸಿಡೆಂಟ್ ಸಣ್ಣ ಹುಡುಗರ ಗಾಡಿಗಳು ತಿರುಗಾಡ್ತಂದೆ, ಬಟ್ ಆಕ್ಸಿಡೆಂಟ್ ಅದು ಇದು ಆಗಂಗಿಲ್ಲ. ಬ್ರೇಕರು ಎಲ್ಲ ಒಣಗಿದಾವೆ. ಬ್ರೇಕರ್ ಅದನ್ನೇ ಈ ಸದ್ಯ ನೀವು ಇವತ್ತಿಗೆ ಹೋಗಿ ನೀವು ಎಲ್ಲಿ ಬೇಕಾದಲ್ಲಿ ನೀವು ಮಾಧ್ಯಮದ ಮುಖಾಂತರ ತೋರಿಸ್ಬೋದು. ಇಡೀ 35 ವಾರ್ಡ್ದಾಗ ನಮ್ಮ ವಾರ್ಡ್ದಾಗ ಏನು ಬ್ರೇಕರ್ಸ್ ಅದಾವೆ ಅಷ್ಟು ಎಲ್ಲಿ ಹಾಕಿರ್ಲಿಕ್ಕಿಲ್ಲ. ಯಾಕಂದ್ರೆ ಇಡೀ ಒಂದು ಈ 10-12 ಒಳಗೆ ನಾನು ಕೇಳ್ತಿದ್ದೆ. ಯಾಕಂದ್ರೆ ನನ್ನ ಕಣ್ಣು ಮುಂದೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ನಾನು ಆ ಹುಡುಗಿಗೆ ಎತ್ತಿ ಅದನ್ನು ಅಲ್ಲೇ ನಮ್ಮ ಭಾವಸಾರ ವಾರ್ಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಬರೀ ಬ್ರೇಕರ್ ಇಲ್ಲಾರ್ದಕ್ಕೆ 4 ಜಂಗೆ ಕೂಡಂಥ ಜಂಕ್ಷನ್ ಅದಾವೆ. ಅಲ್ಲಿ ಒಂದು ಬ್ರೇಕರ್ ಇಲ್ಲ. ಅಂಥವು 10-12 ಕಡೆ ಅದಾವೆ. ಎಲ್ಲಿ ಇರಲಾರ್ದು ನೋಡಿಸಿ ಒಂದು ನನ್ನ ಕಣ್ಣು ಮುಂದೆ ಆಕ್ಸಿಡೆಂಟ್ ಆಗೋದು ಆಗಬೇಕು. ಕೂಡಲೇ ನಿಂದಿರಿಸಿ ಆ ಹುಡುಗನ ಮೊದಲಿಂದ ಒಂದು ಎಡಗಾಲ ಆಲ್ರೆಡಿ ಅವ ಏನಂತಾರೆ ಅಪಂಗಿದ್ದ, ಅವನಿಗೆ ಚಲೋ ಇದ್ದ ಕಾಲ ಸದಕ್ಕೆ ಆಕ್ಸಿಡೆಂಟ್ದಾಗ ಮುರಿದು ಬಿಡ್ತು. ಅದಕ್ಕೆ ರಾಡ್ ಹಾಕೋ ಪರಿಸ್ಥಿತಿ ಬಂತು. ಅವನಿಗೆ 2-3 ತಿಂಗಳ ಹಾಸ್ಪಿಟ್ಲೈಸ್ ಇಡೋದ. ಅವ್ನಿಗೆ ನಾವೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನೋಡಿದ್ವಿ. ಅವತ್ತಿನ ದೃಶ್ಯ ನನಗೆ ಭಾಳ ಕೆಟ್ಟ ಅನಿಸ್ಬಿಡ್ತು. ಸಾಕಷ್ಟು ಹುಡುಗರು ಓಡಾಡ್ತಿರ್ತಾರೆ, ಆಡ್ತಿರ್ತಾರೆ, ಏನು ಬಸ್ ಬರ್ತಿರ್ತಾವೆ, ಕಾರ್ ಹೋಗ್ತಿರ್ತಾವೆ, 2 ವೀಲರ್ಸ್ ಅಡ್ಡಾಡ್ತಿರ್ತಾವೆ. ಮತ್ತು ಬ್ರೇಕರ್ಸ್ ಇಲ್ಲ ಅಥವಾ ಸ್ಪೀಡ್ ಲಿಮಿಟ್ಸ್ ಜರ ಕಮ್ಮಿ ಆಗಬೇಕು, ಅವು ಏನೂ ಇಲ್ಲಾಂದ್ರೆ ಹಾಗೆ ಅಡ್ಡಾತಿಲ್ಲ ಹೊಡಿತಿರ್ತಾರೆ ಸ್ವಲ್ಪ ಉಡಾ ಜನ. ಹೀಗಾಗಿ ಅವನ್ನೆಲ್ಲ ನಿಂದಿರ್ಲತ್ತ ಒಂದಿನ ಮಾತ್ರ ನಾವು ರೋಡ್ ಮಾಡಾಗ ರೋಡ್ ಜರ ಲೇಟ್ ಮಾಡೋಕ್ಕಾರೆ ಒಂದು ಬ್ರೇಕರ್ಸ್ ಆಗಿರುತ್ತೆ. ರೋಡ್ ಸ್ವಲ್ಪ ಅರ್ಧಕ್ಕೆ ಸ್ಟಾಪ್ ಮಾಡಿಸಿ ಆ ರೋಡ್ ಔಟ್ ಅಂದಾಗ ನೀವು ಎಲ್ಲ ಕಡೆ ಹೋಗಿ ಬರ್ರಿ. ನೀವು ಭಾವಸಾರ ನಾರ್ದಿಂದ ಗ್ಯಾಂಗ್ ಬಾಡಿಗೆ ಬರ್ರಿ,
ಇಲ್ಲಿ ನಮ್ಮ ಜಯನಗರ ಕಾಲನಿಗೆ ಬರ್ರಿ, ಶಿಂದೆ ಕಾಲನಿಗೆ ಹೋಗ್ರಿ, ಎಲ್ಲ ಕಡೆ ನೋಡ್ರಿ, ಎಲ್ಲೆಲ್ಲಿ ಜಂಕ್ಷನ್ ಒಂದು ಜಂಕ್ಷನ್ ಕಡೆ ನಾನು ಬಿಟ್ಟಿಲ್ಲ. ಅದು ಏನಾಗ್ಯಾವ ಇನ್ನೂ ಥರ ನಾನು ಒಂದು ಫೋನ್ ಬಂದಿಲ್ಲ ಹಿಂಗೆ ಆಕ್ಸಿಡೆಂಟ್ ಆಗ್ಯದ ಆಕ್ಸಿಡೆಂಟ್. ನಮ್ಮ ಇಡೀ ವಾರ್ಡ್ದಾಗ ಅದೊಂದು ಭಾರಿ ಮಾತ್ರ ಕೆಲಸ. ಅದನ್ನು ಎಲ್ಲ ಹಿರಿಯರು ನಿಮ್ಮ ವಾರ್ಡ್ ಎಲ್ಲ ತಿರುಗಾಡಿ ನೋಡಿ ಅಂದೇಳಿ ನಿಮಗೆ ಕೇಳ್ತಾ ಇದ್ದಾರೆ. ಬಟ್ ಒಂದು ಸ್ವಲ್ಪ ವಾರ್ಡ್ಗಳು ಹೋಗ್ತೇವೆ ನಾವು ಸರ್ವೆ ಮಾಡೋಕ್ಕೆ. ವಾರ್ಡ್ಗೋದಲ್ಲಿ ಮಹಾನಗರ ಪಾಲಿಕೆದಿಂದ ಫಂಡ್ ಆಗಿಲ್ರಿ, ಫಂಡ್ ಬರೋದದ ರೀ, ಬರೀ ಇದೇ ಜನ ಹೇಳ್ತಿದ್ದಾರೆ, ಮೆಂಬರ್ಗಳು ಹೇಳ್ತಿದ್ದಾರೆ. ಇಲ್ಲ, ನಾನು ಹಿಡ್ಕೊಂಡು ಹೇಳ್ತಿಲ್ಲ ನಾನು, ಅದು ಒಂಥರ ಸತ್ಯವಾದ ವಿಷಯ. ಫಂಡ್ ಅಂತೂ ಇಲ್ಲ. ಇದ್ದಂಥ ಫಂಡ್ನಲ್ಲಿ ಈ ಸದ ನಮಗೆ SF ಸೀಟ್ ಬರ್ತಿರ್ತದೆ, 15 ಫೈನಾನ್ಸ್ ಅಂತ ಬರ್ತದೆ, ಹಿಂಗೆ ಕೆಲವೊಂದು ವಿಷಯದಾಗ ಬಂದಿರ್ತಾವೆ ಫಂಡ್. ಆದ್ರೆ ಅದು ಫಂಡ್ ನಮ್ಮದು ಪೂರ್ಣ ಪ್ರಮಾಣದ ವಾರ್ಡನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಕಾಗೋದಿಲ್ಲ, ಅತಿ ಕಮ್ಮಿ ಆಗ್ತದೆ. ಈಗ ನಾವು 100% ಇಂಪ್ರೂವ್ ಮಾಡಬೇಕಪ್ಪ ನಮ್ಮ ಕಾಲನಿ ಅಂದಂತಲ್ಲಿ, ನಮ್ಮ ವಾರ್ಡ್ 100% ಇಂಪ್ರೂವ್ಮೆಂಟ್ ಆಗ್ಬೇಕಂತಲ್ಲಿ ಇದು ಫಂಡ್ ರಿಲೀಸ್ ಎಷ್ಟು ಆಗತ್ತಂದ್ರೆ ಭಾಳ 5ರಿಂದ 10% ಇಂಪ್ರೂವ್ ಆಗ್ಬೋದು ಆ ಫಂಡ್ದಲ್ಲಿ ಅಷ್ಟೇ. ನಾವು ಅಷ್ಟೇ 10% ಎಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅದನ್ನು 10 ಸರ್ತಿ ವಿಚಾರ ಮಾಡ್ತೀವಿ. ಎಲ್ಲಿ ಮ್ಯಾಕ್ಸಿಮಮ್ ತ್ರಾಸ ಅದ, ಎಲ್ಲಿ ಮ್ಯಾಕ್ಸಿಮಮ್ ನೀಡ್ ಅದ ಕೆಲಸ ಅಂಥಲ್ಲಿ ಮಾತ್ರ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಒಂದು ಪ್ಲ್ಯಾನ್ಡ್ ಆಗಿ ಮಾಡ್ಕಿಸಿಂದ್ರೆ ನಾವು ಆ 10% ಅಷ್ಟೇ ಅಭಿವೃದ್ಧಿ ಆದರೂ ಎಲ್ಲಿ ಮಾಡಬೇಕಾದ್ರೆ ನೆಸರಿ ಇದ್ದಲ್ಲೇ ಮಾಡಿಬಿಡ್ತೇವೆ. ಅದು ಉಳಿದ ಕಡೆ ಸ್ವಲ್ಪ ಎಲ್ಲ ಕಡೆ ಸಮಾನ ಕೆಲಸ ಆಗಿರ್ತಾವೆ, ಅಲ್ಲೇನು ಅಂಥ ಪರಿ ನಾವು ವಿಚಾರ ಮಾಡೋಕೆ ಹೋಗೋದಿಲ್ಲ. ಎಲ್ಲಿ ಅಭಿವೃದ್ಧಿ ಹಿನ್ನಡೆ ಆಗ್ಯದ, ಎಲ್ಲಿ ಒಂದು ಸ್ಲಮ್ ಐತಿ, ಅಥವಾ ಎಲ್ಲಿ ಅತಿಯಾದಂಥ ನೆಸಸರಿ ಇದ್ದಂಥ ಕಡೆ ರೋಡ್ ಆಗಬೇಕು, ಅಥವಾ ನಾವು UGD ಲೈನ್ಸ್ ಅದಕ್ಕೆ ಚೇಂಜ್ ಮಾಡಿದೆವು ಮೊನ್ನೆ. ಇಡೀ ಓಣಿದೆ ಚೇಂಜ್ ಆಗ್ಬೇಕಾದ್ರೆ ಕುಂಬಾರಣಿದೆ. ಆದರೆ ಈ ಸದ್ಯೇನು ಫಂಡ್ ಇರಲಾರ್ದಕ್ಕೆ ಎಷ್ಟೆಷ್ಟು ಬರ್ತಾವೆ ನೆಸಸರಿ ಇದ್ದಲ್ಲಿ ಅಷ್ಟೇ. ಡೈಲಿ ಬ್ಲಾಕೇಜಸ್ ಫೋನ್ ಬರ್ತಾವೆ, ನಾವು ಮುಂದೆ 6 ಗಂಟೆಗೆ 5 ಫೋನ್ ಇರ್ತಾವೆ. ಸೊ ಅಂಥಲ್ಲಿ ಮೊದಲು ಮಾಡಾಕತ್ತೇವೆ. ಕೆಲವೊಂದು 2 ದಿನಕ್ಕೆ 3 ದಿನಕ್ಕೆ ಬ್ಲಾಕೇಜ್ ಆಗ್ಲತ್ತಾವೆ. ಅವಕ್ಕೆ ದೊಡ್ಡ ಫಂಡ್ ಬರೋದು ಈಗ ನಮ್ಮದು MGNU ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ. ಅದರಲ್ಲಿ ನಮ್ಮ ವಾರ್ಡಿಗೆ ಸದ್ಯಕ್ಕೆ ಒಂದು 2.5 ಕೋಟಿ ರೂಪಾಯಿ ಅಲೌಟ್ ಆಗ್ಯದ ಈಗ. ಬಟ್ ಆ ದುಡ್ಡು ಇನ್ನೂ ಬಂದಿಲ್ಲ. ಆ 2.5 ಕೋಟಿ ಬಂದರೆ ಆಲ್ಮೋಸ್ಟ್ ಒಂದು 50% ವರ್ಕ್ ಅಂತ, 50% ಅಲ್ಲ, ಅಟ್ಲೀಸ್ಟ್ ಒಂದು 30 to 40% ವರ್ಕ್ ನಮ್ಮ ವಾರ್ಡಿಂದು ಎಲ್ಲಿ ಮೇಜರ್ ಬ್ಲಾಕೇಜ್ ಇದ್ವಲ್ಲ ಆ UGD ವರ್ಕ್ ಮಾತ್ರ ಕ್ಲಿಯರ್ ಆಗ್ತದಂತ ನಾನು ಹೇಳಕ್ಕೆ ಬಯಸ್ತೀನಿ. ಮೊನ್ನೆ ನೀವು ಮೈಸೂರು ಹೋಗಿದ್ರಿ, ಮೈಸೂರು ಒಳಗೆ ಸ್ಟ್ರೈಕ್ ಒಳಗೆ ಏನೇನು? ಮೈಸೂರು ಸ್ಟ್ರೈಕಿಗೆ ಹೋಗಿಲ್ಲ ನಾವು. ಮೊನ್ನೆ ನಮಗೆ ಇದಕ್ಕೆ ಸ್ಟಡಿ ಟೂರ್ ಅಂತೇಳಿ ಮಧ್ಯಪ್ರದೇಶ ಇಂದೋರ್ಗೆ ಒಯ್ದಿದ್ರು ನಮ್ಮನ್ನೆಲ್ಲ. ಟೂರಿಗೆ ಹೋಗಿದ್ದು? ಟೂರ್ ಅಲ್ಲ, ಸ್ಟಡಿ ಟೂರ. ಅಂದ್ರೆ ಅಲ್ಲಿ ಅದೇ ಘನತ್ಯಾಜ್ಯ ಹೆಂಗೆ ಮಾಡ್ತಾರೆ, ಅಲ್ಲಿ ರೋಡ್ಸ್ ಹೆಂಗದ, ಕ್ಲೀನ್ ಹೆಂಗೆ ಇರ್ತಾವೆ, ಮತ್ತು ಗಾಡಿ ಬಂದು ಬಿದ್ದರೆ ಅಲ್ಲಿ ಓನ್ ಅವ್ರದ್ದೇ ಆದಂಥದ್ದು. ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ದೊಡ್ಡ ಲೆವೆಲ್ ಫಂಡ್ ಬಂದು ಅದನ್ನೊಂದು ಮಾಡೆಲ್ ಸಿಟಿಯನ್ನಾಗಿ ಮಾಡಿದ್ದಾರೆ. ಈಗ ಅದನ್ನು ಒಂದು ಅಮೃತ ಯೋಜನೆ ಒಳಗೆ ಆ ಒಂದು ನಗರ ಇಂದೋರ್ ನಗರ ಸಿಕ್ಕದ. ಹೀಗಾಗಿ ಇಂಡಿಯಾದ ಕ್ಲೀನೆಸ್ಟ್ ಸಿಟಿ ಅಂತಾರೆ ಅದಕ್ಕೆ. ನಾವು ಅದನ್ನು ನೋಡ್ಕೊಂಡು ಬಂದು ಇಲ್ಲೇನು ಇಂಪ್ಲಿಮೆಂಟ್ ಮಾಡ್ಬೋದು ಆ ಒಂದು ಅಧ್ಯಯನಕ್ಕಾಗಿ ನಮಗೆಲ್ಲ ಕರ್ಕೊಂಡು ಹೋಗಿದ್ರು. ಮಹೇಶ್ ಒಡೆಯರ್ ಅಂತೇಳಿ. ಈಗಾಗಲೇ ನಾವು ಮೊನ್ನೆ ಇದೊಂದು ಶಾಸಕರ ನಿಧಿಯೊಳಗೆ 1 ಕೋಟಿ ರೂಪಾಯಿ ಒಳಗೆ ಇಲ್ಲೆಲ್ಲ ಸುತ್ತಮುತ್ತಲು CCTV ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದೆವು. ಮುಂದೊಂದು 6 ತಿಂಗಳು 8 ತಿಂಗಳು ಆಗುತ್ತಾನೆ ಏನೂ ಪ್ರಾಬ್ಲಮ್ ಬಂದಿದ್ದಿಲ್ಲ. ಈ ಕಡೆ ಇಲ್ಲೆಲ್ಲ ಹಿರಿಯರು ಹೇಳಿದಾರೆ ನಮ್ಗೆ. ನಮ್ಮ ಮುಂದಾಪುರ ಸರ್ ಆಗಿರ್ಬೋದು, ಚಿಕ್ಕೋಣ್ಣವ್ರು ಆಗಿರ್ಬೋದು, ತೆನ್ನಳ್ಳಿ ಸರ್ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತಲು ಎಲ್ಲ ಬಡವನವರು ಹೇಳತ್ತಾರೆ ನಮ್ಮ ಕಡೆ 1, 2 ಕಡೆ 3 ಕಡೆ ಲೀಕೇಜ್ ಆಗ್ತದ ಅಂತಂದ್ರು. ಹೊಸದಾಗಿ ರೋಡ್ ಮಾಡೋದು 8 ತಿಂಗಳು 9 ತಿಂಗಳ ತನಕ ಪ್ರಾಬ್ಲಮ್ ಇಲ್ಲ. ಈಗಾಕಂತೇಳಿ ಬಂದು ನೋಡ್ಲಿಕ್ಕಾಗಿ ಅಲ್ಲೊಬ್ರು ಯಾರೋ ಆಡ್ಲಾಕ ಏನೋ ಅವ್ರ ಮನೆ ಸ್ವಂತದ್ದು ತೆಗೆದಾಗ ಅದೇನೋ ಸ್ವಲ್ಪ ತೊಂದರೆ ಆಗಿ ಮತ್ತೆ ಲೀಕೇಜ್ ಆಗ್ಲಾಗ್ತದೆ, ಪೈಪ್ ಹೊಡೆದಿರ್ಬೇಕು ಅನ್ನೋದು ನಮಗೂ ಗಮನಕ್ಕೆ ಬಂತು. ನೋಡಿದೆವು ನಾವು. ನೋಡಿದ ಕೂಡಲೇ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ನಮ್ಮ AW ಅಂತ ರಾಮರಾವ್ ಸರ್ಗೆ, ವಾಟರ್ ಬೋರ್ಡಿನ AW ರಾಮರಾವ್ ಸರ್ಗೆ, ಮತ್ತು ನಮ್ಮ ಶಿವಾನಂದ ಕಾಂಟ್ರಾಕ್ಟರ್ಗೆ ಎಲ್ಲರಿಗೆ ಕರೆದೆವು. ಅವರು ಅವತ್ತೆಲ್ಲ ಬಂದರು. ಒಂದು 2-3 ಕಡೆ ಲೀಕೇಜ್ ಇದ್ದಿದ್ದು ನೋಡಿದ್ರು. ಅವರು ಎಲ್ಲ ವಿಡಿಯೋನು ಮಾಡ್ಕೊಂಡ್ರು, ನೋಡಿದ್ರು. ಅವತ್ತೇ ಕ್ಲಿಯರ್ ಮಾಡಿರತ್ತು ಹೇಳೋಣ. ಅವತ್ತೆಲ್ಲ ಮಾಡಿದ್ರು ಅದು. ಬಟ್ ಆಮೇಲೆ ನೀರು ಬಿಡಬಾರ್ದಾಗಿತ್ತು. ಆ ಟೈಮ್ದಾಗ ನೀರು ಬಿಟ್ಟಿದ್ದಕ್ಕೆ ಅದಕ್ಕೆ ಅರ್ಧಂಬರ್ಧಾಗಿ ನಿಂತದು ವರ್ಕ್. ಮತ್ತು ಅದನ್ನು 2 ದಿನ ಹೋಳಿನ ಅದು ಬರ್ತತ್ತು ಬಿಟ್ಟರು. ಅದಕ್ಕೆ ಇವತ್ತು ಬಂದಿದ್ವು. ಇವತ್ತು ನಾವು ಎಲ್ಲ ಕ್ಲಿಯರ್ ಮಾಡಿ ಹೋಗ್ರಿ. ಸುಮ್ಮನೆ ಅದು ದಿನ ತೊಂದರೆ ಆಗಬಾರ್ದು, ಅಥವಾ ಸ್ವಲ್ಪ ರೋಡ್ ಹಾಳಾಗಿದ್ದನ್ನು ಬದಲಿ ಮತ್ತೆ ಹೆಚ್ಚಿಗೆ ಮತ್ತಿಟ್ಟು ಹಾಳಾಗೋದು ವ್ಯವಸ್ಥೆ ಆಗಬಾರ್ದು. ನೀವು ಎಷ್ಟು ರಿಪೇರಿ ಮಾಡ್ಕೋತಿರಲ್ಲ ಅಷ್ಟನ್ನು ಮತ್ತೆ ಆ 6 ಇಂಚಿಂದ ಬೆಡ್ ಹಾಕ್ಕೊಂಡು ಅದನ್ನು ಕ್ಲಿಯರ್ ಕಟ್ಟು ಮಾಡ್ಕೊಂತ ನಾನು ಎಲ್ಲ ಅಧಿಕಾರಿಗಳನ್ನು ಹೇಳಿದ್ದೀನಿ. ಅವ್ರು ಕೂಡ ಶಿವಾನಂದರ ನೀವೆಲ್ಲರೂ ಕೂಡ ಹೇಳಿ ಅದನ್ನ ರಿಪೇರಿ ಮಾಡೋದು ಅಟ್ಟೆ ಬಿಡಬಾರ್ದು. ಯಾಕೆ ಹೊಸ ರೋಡ್ ನಮಗೆ ಮಾಡ್ಸಾಗ ತೊಂದರೆ ಅದ, ಅದು ಗೊತ್ತದ. ಅದಕ್ಕೆ ನಮ್ಮ ಕಣ್ಣು ಮುಂದೆ ಹಾಳಾದ್ರೆ ಮತ್ತು ನಮಗೆ ಕೆಟ್ಟ ಅನಿಸ್ತದೆ. ಅದಕ್ಕೆ ಸರಿಯಾಗಿ ರಿಪೇರಿ ಮಾಡ್ಬೇಕು. ಕೊಟ್ಟದ್ದು ಇದನ್ನು ರಿಪೇರಿನೂ ಮಾಡಬೇಕು. ಎಲ್ಲ ಕಡೆ ಎಲ್ಲೆಲ್ಲಿ ಲೀಕೇಜ್ ಈಗ ನೋಡ್ಕೊಳ್ಳಿ. ಇಲ್ಲಿನ ಒಂದೆಲ್ಲ ಕಡೆ ಒಂದೇ ಲೀಕೇಜ್ ತೋರಿಸಿದ್ದೆ. ಇದು ಆಗ್ಬೇಕು. ಅಲ್ಲಿ ಕುರ್ತಕೋಟೆ ಅವ್ರ ಮನೆ ಇರ್ತದೆ, ಅಲ್ಲಿ ನಮ್ಮ 25 ನಂಬರ್ ಸಾಲ ಇದ್ರೆ ಇವೆರಡು ಕ್ಲಿಯರ್ ಮಾಡ್ಕೊಂಡು ಮನೆ ಎಲ್ಲಿದನ್ನು ಕ್ಲಿಯರ್ ಮಾಡ್ರಿ. ಎಲ್ಲಾ ಕಡೆ ಕ್ಲಿಯರ್ ಮಾಡೋದು ಅಷ್ಟೇ ಅಲ್ಲದೆ ಆ ರೋಡ್ ಯಥಾಸ್ಥಿತಿ ಮೊದಲು ಹೆಂಗಿತ್ತಲ್ಲ 6 ಇಂಚದ ಪುರಾಣ ಬೆಡ್ ಹಾಕೊಂಡು ಶಿಸ್ತನಾಗಿ ಮಾಡೋದು. ಇದು ಅದು ಮ್ಯಾಚ್ ಆಗಿರ್ಬೇಕು. ಎಲ್ಲಿ ಮತ್ತೆ ತೆಗ ಬಿಟ್ಟು ಬೀಳಬಾರ್ದು. ಆ ಥರ ರಿಪೇರ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ನಾನು ಇನ್ನೊಂದು ಕೇಳಿದೆ, ಕೆಲವರು ಇಲ್ಲೇ ಬಡಾವಣೆಯಲ್ಲಿ ಹಿರಿಯರೆಲ್ಲ ಹೋದ್ರು. ಇಲ್ಲಿ ಸಲ ನೀವು ಬರ್ತೀರಿ ಎಲ್ಲರೂ ಹೇಳಿ ಹೋಗಿರಿ, ಮತ್ತು ಹಿಂದೆ ಕಾರ್ಬಾರ್ ಮಾಡಕ್ಕೆ ಮತ್ತವ್ರು ಬರ್ತಾರೆ. ಅದು ಸೋಷಿಯಲ್ ಮೀಡಿಯಾದಾಗ ಹೈಲೈಟ್ ಆಗಕ್ಕೆ ಇದಕ್ಕೆ ಫೇಸ್ಬುಕ್ ವಾಟ್ಸಪ್ ಏನೇನು ಬಿಡಕ್ಕೆ ಕೆಲಸ ಇರ್ಲಾರ ಮಂದಿ ಬಂದು ಹಿಂಗೆ ಮಾಡ್ತಾರೆ ಅಂತೂ ಕೆಲವು ಮಂದಿ ಹೇಳಿದ್ರು. ಏನು ಹೆಸರು ಹೇಳಿದ್ರು, ಹೆಸರು ತಗೋದು ಬೇಡ.
ಯಾರೇ ನೀವು ಹೆಂಗೆ ಬಂದಾಗ ಹೇಳ್ತೀನಿ ಅಧಿಕಾರಿಗಳಲ್ಲಿ ವಾರ್ಡ್ ಮೆಂಬರ್ಗೆ ಇನ್ಫಾರ್ಮೇಷನ್ ಇರಲಾರ್ದು ಯಾವುದು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಳ್ಳೇದು ಮಾಡ್ಲಿಕ್ಕೆ ಕ್ರಿಮಿನಲ್ ಮಾಡ್ಲಿಂದ ಒಳ್ಳೇದು ಮಾಡ್ಕೊತ ಹೋದ್ರೆ ಅದು ಒಳ್ಳೇದಲ್ಲ. ಯಾರೋ ಮಾಡೋದು ಯಾರ್ದು ಹೆಸರು ತೋದಿಂದ ಹಿಂಗೆ ಹಾಕದ ಮಾಡೋದು ಒಳ್ಳೆತನದಿಂದ ಎಲ್ಲಕ್ಕೆ ಒಳ್ಳೇದು ಮಾಡ್ಕೊತ ಹೋಗಿ. ನಾವೇನು ಯಾರಿಗೂ ಸಾರ್ವಜನಿಕರಿಗೂ ಏನು ಅಧಿಕಾರ ಇರಲಿ ಒಳ್ಳೇದು ಬೇಕಾದ ಸಾಮಾನ್ಯ ಮನುಷ್ಯನೂ ಮಾಡ್ಬೋದು. ಯಾಕಂದ್ರೆ ನಮಗಾದರೂ ನಾವು ಸಾಮಾನ್ಯ ಇದ್ದಾಗ ಒಳ್ಳೇದು ಮಾಡ್ಕೊತ ಬಂದೇವೆ ಅಂದರೆ ಇವತ್ತಿನ ಲೆವೆಲಿಗೆ ನಮಗೆ ಕಾರ್ಪೊರೇಟರ್ ಮಾಡಿರ್ತಾರೆ ಇಲ್ಲಿ. ನಾವಂದ್ರೆ ನಮ್ಮ ಧರ್ಮಪತ್ನಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ. ಬಟ್ ಓಡಾಡೋದೆಲ್ಲ ನಾವಾಗಿರ್ತದೆ ಯಾವುದೇ ಕೆಲಸಕ್ಕೆ. ನಮ್ಮ ಹಿನ್ನೆಲೆ ನೋಡಿರ್ತಾರೆ. ನಾವು ಹಿಂಗೆ ಏನಾರು ಯಾವ್ದು ಹೆಸರು ಅವನು ಬಸರ ನೋಡ್ಕೊತೀವಿ ಹೋಗಿದ್ದೇವೆ ಅಂದ್ರೆ ನಮಗೆ ಮಂದಿ ತಂದು ಕುಂದಿರ್ಸ್ತೀವಿ ಇಲ್ಲಿ ಈ ಸ್ಥಾನಕ್ಕೆ ಇವತ್ತು. ಅದಕ್ಕೆ ಎಲ್ಲರಿಗೂ ಒಂದು ಕಿವಿಮಾತು ಐತೆ, ಯಾರಂತ ಪಾಜಲ್ಗಿರಿ ಮಾಡ್ತಿರ್ತಾರಲ್ಲ ಅವರು ಸ್ವಲ್ಪ ಲಕ್ಷದಾಗ ಇಟ್ಕೊಳ್ಳಿ. ನೀವು ಎಂಥದೇ ಮಾಡ್ಕೊತೀವಿ ಈಗ 2 ಸರ್ತಿ ಬಂದರೂ ಮತ್ತು ನಾನು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಮಂದಿ ಏನು ರಿಸಲ್ಟ್ ತೋರಿಸ್ತಾರೆ. ಅದಕ್ಕೆ ದಯವಿಟ್ಟು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ವಿಷಯದಿಂದ ಮಾಡಿರಿ. ಎಲ್ಲ ಕ್ರಿಮಿನಲ್ ಬುದ್ಧಿಯಿಂದ ಏನು ಮಾಡ್ಕೊಂಡು ಹೋಗಿ ಕೆಲಸ ನಾವು ಮಾಡಿದ್ರೆ ಸುಮ್ಮನೆ ನಾವು ಹೋದ ನಂತರ. ಯಾಕಂದ್ರೆ ನಮಗೆ 24 ತಾರೀಕು ಕಡೆ ಇರ್ತವೆ. ಇವತ್ತು ಮುಂದೆ ನೋಡ್ಬೇಕಾದ್ರೆ ಸ್ಕೂಲ್ ಫಂಕ್ಷನ್ ಕರೆದು ಅದು ಆಗ್ಬೇಕು, ಪಾರ್ಟಿ ಆಫೀಸ್ದಾಗ ಮೀಟಿಂಗ್ ಇತ್ತು, ಅದು ಆಗ್ಬೇಕು, ಇಲ್ಲಿ ನಮ್ಮ ಕುಂಬಾರನೂ ಕೆಲಸಿದ್ದು. ಹಿಂಗೆ ನಾವು 16 ಕಡೆಯಿಂದ ಓಡಾಡ್ತಿರ್ತೇವೆ. ಈ ಕುಲ್ಲ ಇದ್ದವ್ರಿಗೆ ಏನಾಗ್ತದೆ ಕೆಲಸ ಇರೋದಿಲ್ಲ. ಎಲ್ಲೇ ಬಂದ ಪಟಕಂದು ಇರೋದು ಫೋಟೋ ಹಾಕೋದು ನಾ ಮಾಡೀನಿ, ಮತ್ತೊಂದು ಕಡೆ ಹೋಗೋದು ಫೋಟೋ ಹೊಡ್ಕೋದು ನಾ ಮಾಡೀನಿ. ಇವೇ ಕೆಲಸ. ಯಾಕಂದ್ರೆ ಮೊನ್ನೆ ಕುಂಬಾರನೂ ಅಬ್ಸರ್ವ್ ಮಾಡಿದೆ. ಅಲ್ಲಿಂದ 2-3 ಕಡೆ ಲೈಟ್ ಹಾಕಿದ್ದು ನಾ ಹಾಕಿನ ಅಲ್ಲಿ ಮಂದಿ ಲೈಟ್ ಹಾಕಿದವನಿಗೆ ಕರೆದು ಹೇಳ್ದ ಇಲ್ಲ ಸರ ನೀವು ಹಾಕಿರತ್ತಂದ ಓಣಾನ ಮಂದಿ ಯಾವಾಗ ಗೊತ್ತಾಯ್ತು. ಸ್ವಲ್ಪ ಮಂದಿ ಏನಂತ ಕಂಪ್ಲೇಂಟ್ ಹೇಳಿದ್ರೆ ನಮ್ದು ಗ್ರೂಪ್ ಅದ ಇಮಿಡಿಯೇಟ್ ಅದಕ್ಕೆ ನಾವು ಅಪ್ಲೋಡ್ ಮಾಡಿಬಿಟ್ಟಿರ್ತೇವೆ. ಈ ಸದ್ ಇಲ್ಲಿ ಯಾವುದೋ ಲೈಟ್ ಹೋಗಿದ್ದೇವೆ 1-2 ಲೈಟ್ ನಂಬರ್ ಹಾಕಿರ್ತೀವಿ ಕೋರಿ ಕಂಬದ ನಂಬರ್ ಇಮಿಡಿಯೇಟ್ ನಾವು ಗ್ರೂಪ್ನ ಹಾಕ್ತೀವಿ. ಅದು ಮರದ ಮಾಡಿ ಕ್ಲಿಯರ್ ಆಗಿಬಿಟ್ಟಿರ್ತದೆ. ಅಲ್ಲಿ ಹೋಗೋದು ಫೋಟೋ ಹೊಡ್ಕೋದು ನೋಡೋದು ನಾ ಮಾಡಿ ನೋಡು. ಹಿಂಗೆ ಮಂದಿದ್ದು ಮೊನ್ನೆ ಅವ್ರದ್ದೆಲ್ಲ ತಲೆ ಹೋಯ್ತು. ಈಗೆಲ್ಲ ಜನರಿಗೂ ಅದು ಬಂದೈತಿ. ಯಾವ್ದು ಒಬ್ಬ ಅಂತವ್ರು ಎಂಥ ಕೆಲಸ ಮಾಡ್ಕೊತಾನ. ಈಗೊಂದು ನನಗೆ ಇವ್ರು ಫೋನ್ ಹಚ್ಚಿದ್ರು, ಖುಷಿ ಖಾನ್ ಅಂತೇಳಿ ಯಾರೋ ಅವರು ನಾಯಿ ಪ್ರಿಯರು ಶ್ವಾನ ಪ್ರಿಯರವರು. ಅವರು ಎಷ್ಟೋ ಬೀದಿನಾಗ ಊಟ ಹಾಕ್ತಾರೆ. ಅಲ್ಲಿ ಬಂದು ಒಬ್ಬ ವ್ಯಕ್ತಿ ಸಂಬಂಧ ಭಾಳ ಕೆಟ್ಟ ಹೇಳಿದ್ರು ನನಗೆ. ನಿಮ್ಮ ಹೆಂಗೆ ಮಾಡ್ಯಾರಿ ಅವ್ನು ಫೋನ್ ಹಚ್ಚೋರು ಒಂದು ಹಚ್ಚಿ ಬೈದೀನಿ ಭಾಳ ಫೋನೇ ರಿಸೀವ್ ಮಾಡಲ್ಲ. ಆ ನಾಯಿಗಳು ಮಕ್ಕೊಂಡಿದ್ರೆ ಹತ್ರ ಮೇಲೆ ಬಿಸಿನೀರು ಹಾಕಿ ಉಸಿರು ಹಚ್ತಾರೆ. ಇಲ್ಲಿಗೆ ಹುಡುಗರು ಸಾಲಿ ಹೊಂಟ ಕಲ್ಲು ಹೋಗ್ತವಕ್ಕ ಆಗ ಬೆನ್ನು ಹತ್ತೇವೆ ನಾಯಿ ಹೆಚ್ಚೇವು ಸುಮ್ಮನೆ. ಹಿಂಗೆ ಒಟ್ಟು ಒಂದು ತೇಜೋವಧಿ ಮಾಡೋಕೆ ಈಗ ಏನೋ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ನಾವು ಯಾವುದೇ ಸ್ಪೋರ್ಟ್ಸ್ದಾಗಿರಲಿ, ಎಜುಕೇಷನ್ ಸಿಸ್ಟಮ್ದಾಗಿರಲಿ, ಶೈಕ್ಷಣಿಕ ವಿಚಾರ ಇರಲಿ ಅಥವಾ ರಾಜಕೀಯ ಇರಲಿ, ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದಾಗ ಅದಕ್ಕೆ ಏನೋ ತೊಂದರೆ ಬರೋದಿಲ್ಲ. ಅದನ್ನು ಬಿಟ್ಟು ಏನೋ ಮಾಡ ಅದು ಹೇಳ್ತಾರಲ್ಲ ಕ್ರಿಮಿನಲ್ ಬುದ್ಧಿ ಓಡಿಸೋದು ಮಾಡಿದ್ರೆ ಮತ್ತು ನೀವು ಎಲ್ಲಿಗೆ ಅದಕ್ಕಿಂತ ಹಿನ್ನೆಲೆನೇ ಹಾಕೋದಕ್ಕೆ ಹೊರತಾಗಿ ನೀವೇನು ಬಂಗಾರ ಯಾವತ್ತಿದ್ರು ತಿಪ್ಪಾಗ ಹೋದ್ರೆ ಬಂಗಾರ ಇರ್ತದೆ. ಅದು ಎಲ್ಲಿ ಅಂಗಡಿಯಾಗ ಇಟ್ಟರು ಬಂಗಾರ ಇರ್ತದೆ. ತಗಡೆ ವೈದ್ಯಕೀಯ ನೀವು ಬೇಕಾಗಿ ಉಪ್ಪರಿಗೆ ಮೇಲೆ ಇಟ್ಟರು ಅದಕ್ಕೆ ತಗಡೆ ಇರ್ತಾರೆ. ಅದ್ರ ಸಲುವಾಗಿ ಸ್ವಲ್ಪ ತಿಳ್ಕೊರು ಯಾರೇ ಇರಲಿ ಅಂತ ಎಲ್ಲ ಮಾಡೋರು ಯಾರ್ಯಾರು ಇದ್ರು ಅಂಥ ದುಷ್ಟ ಬುದ್ಧಿಯನ್ನು ಬಿಡ್ರಿ. ಒಳ್ಳೆ ಬುದ್ಧಿಲಿಂದ ನೀವು ಕೂಡ ಮಾಡ್ಕೊತ ಹೋಗ್ರಿ ಒಳ್ಳೆ ಕೆಲಸ ಸಮಾಜಕ್ಕೆ. ಇದು ನಾಳೆ ಕಂಪ್ಲೀಟ್ ಆಗ್ತದೆ. ಯಾಕಂದ್ರೆ ಈಗ ಅಲ್ಲೊಂದು ಮೇನ್ ಪೈಪ್ ಹೊಡೆಯೋದಕ್ಕೆ ನೀರಿನ ಸಪ್ಲೈ ಬಂದದ ಇವತ್ತು ಪೂರಾ ಬಿಜಾಪುರಕ್ಕೆ. ಆಲ್ರೆಡಿ ಎಲ್ಲರೂ ನೋಟಿಫಿಕೇಶನ್ ಆಗ್ಯದ, ಎಲ್ಲರಿಗೂ ಮೆಸೇಜ್ ಹೋಗ್ಯದ ಅದ್ರ ಬಗ್ಗೆ. ವಾಟರ್ ಬೋರ್ಡ್ಲಿಂದ ನಮ್ಗೆ ಕೂಡ ಮಾಹಿತಿ ಬಂದದ. ಇವತ್ತಿನ ಮಟ್ಟಿಗೆ ನೀರಿಲ್ಲ ಅಂದ್ರೆ ನಿನ್ನೆ ಹೊಡೆದು ಅದು ಇವತ್ತಿನ ಥರ ನೀರು ಬರೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆಗೆ ಬರ್ತದೆ. ಬಂದಾಗ ಪೂರ್ತಿ ಪ್ರಮಾಣದಾಗ ಯಾವಾಗ ಲೀಕೇಜ್ ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ಪೂರಾ ಕ್ಲೋಸ್ ಮಾಡ್ಕೊಂಥದ್ದು ಮಾಡಿ ಇದನ್ನು ರಸ್ತೆ ಆಗ್ಯದಲ್ಲ ಇದರಲ್ಲಿ ಎಲ್ಲಿ ಲೀಕೇಜ್ ಆಗಲಾತ ಅದನ್ನು ಸ್ಟಾಪ್ ಮಾಡಿಸಿ ಮತ್ತು ಮರು ಡಾಮರೀಕರಣ ಅಲ್ಲ ಇದು CC ಅದ. ಮರು ಏನು CC ಆಗಿರೋಲ್ಲ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳ್ಯಾರ. ನಾವು ಕೂಡ ಎಲ್ಲ ಅಧಿಕಾರಿಗಳು ಹೇಳೋದು ಅದನ್ನು ನೀವು ರಿಪೇರಿ ಮಾಡಿ ಅಟ್ಟಕ್ಕೆ ಬಿಟ್ಟು ಹೋಗ್ಬೇಡಿ. ರಿಪೇರಿ ಆದ ನಂತರ ರಸ್ತೆ ಸದಕ್ಕೆ ಶುದ್ಧ ಮಾಡಬೇಕು. ಅದು ಎಷ್ಟು ಇಂಚದ್ದು ಕಡಿಯೋದ ಅಥವಾ ಏನು ಪೂರಾ CCದು ಮಟೀರಿಯಲ್ ಅದ ಅಷ್ಟು ಇಂಚದ್ದು ಹಾಕ್ಕೊಂಡೇ ಅದನ್ನು ಶುದ್ಧ ಮಾಡಿಬಿಡ್ರಿ. ಏನು ಮೊದಲಾಯಿತು ಅದೇ ಸ್ಥಿತಿ ಒಳಗೆ ರೋಡ್ ಇರಲಿ ತೆಗೆಸ್ಕೊಂಡು ಹೇಳೋದು. ತಮ್ಮ ಲಿಮಿಟ್ ಒಳಗೆ ಎಷ್ಟು ವಾರ್ಡ್ಗಳು ಬರ್ತಾವೆ ತಾವು ಅಲ್ಲೆಲ್ಲ ತಿರುಗಾಡ್ತೀರಿ? ನಮಗೆ ಒಂದೇ ವಾರ್ಡ್ ಬರೋದು ಲಿಮಿಟ್ ಅಂದ್ರೆ ನಮಗೆ ಪ್ರತಿ ಏರಿಯಾ ಅಂದರೆ ಏರಿಯಾ ಅಂದ್ರೆ ಒಂದು 12 ಕಾಲನಿ ಬರ್ತಾವೆ ನಮಗೆ. ಈಗ ಭಾವಸಾರ ನಗರ ನಮ್ಗೆ ಈ ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಭಾವಸಾರ ನಗರದಿಂದ ವಾರ್ಡ್ ಸ್ಟಾರ್ಟ್ ಆಗ್ತದೆ. ಭಾವಸಾರ ಆಗೋದು ಕೂಡಲೇ ಜಯನಗರ ಕಾಲನಿ ಇದು. ಅದಕ್ಕಿಂತ ಮೊದಲು ನಮ್ಮದು ಜಯನಗರ ಕಾಲನಿ, ಕಕ್ಕಯ್ಯ ಕಾಲನಿ, ಅಂಬೇಡ್ಕರ್ ರೋಡ್ ಬರ್ತದೆ. ಮತ್ತು ಗ್ಯಾಂಗ್ ಬಾಡಿ ನಮ್ಮ ಭಾವಸಾರ ನಗರ ಇಲ್ಲ ಕುಂಬಾರೋಣಿ, ಸಿಂಧೆ ಕಾಲನಿ ಈ ಥರ ಎಲ್ಲ ಅಲ್ಲಿ ಮತ್ತು ಗೋಲ್ಡ್ ಓಣಿ ಅಂತ ಬರ್ತದೆ. ಮತ್ತು ಒಂದು 12 ಓಣಿಗಳು ಬರ್ತಾವೆ ನಮ್ಮ ಒಟ್ಟು. ನೀವು ಎಲ್ಲ ಸರ್ವೆ ಮಾಡ್ತೀರಾ ನಾವು ಕೇಳ್ತೀವಿ? ಹಾಂ, ಪ್ರತಿಯೊಂದು ವಾರ್ಡಿಗೆ ಪ್ರತಿಯೊಂದು ವಾರ್ಡ್ ಅಂದ್ರೆ ಒಂದೇ ಇರ್ತದೆ. ಪ್ರತಿಯೊಂದು ಓಣಿಗೂ ನಾವು ಸರ್ವೆ ಮಾಡ್ತೀವಿ. ಇಲ್ಲಿ ನಮ್ಗೆ ಕೇಳೋದು ಕ್ವಶನ್ ಅಲ್ಲ. ಇದನ್ನ ಇಲ್ಲಿ ಈ ಬಡಾವಣೆ ಒಳಗೆ ಇರೋಂಥವ್ರಿಗೆ ಇವ್ರಿಗೆ ಕೇಳ್ಬೇಕು. ಯಾಕಂದ್ರೆ ಇಲ್ಲಿ ಯಾವುದೇ ನಾ ಇಲ್ಲಿ ಕೆಲವೊಂದು ಸರ್ತಿ ಹೋಗ್ತಿರ್ತೀನಿ, ಒಂದೊಂದು ಲೈಟ್ ಹೋಗಿರ್ತಾವೆ ಅಲ್ಲಿ ತೆಗೆ ಕೂತು ಮಾತಾಡ್ತಿರ್ತಾರೆ. ಅವ್ರಿಗೆ ಕೇಳ್ತೀನಿ ಏನು ಸರ್ ಇಲ್ಲಿ ತೆಗೆ ಕೂತೀನಿ ಮ್ಯಾಗಿನ ಲೈಟ್ ಹೇಳ್ಬೇಕಿಲ್ಲ. ನಾನೇ ಫೋಟೋ ಹೊಡ್ಕೊಂಡು ನಾ ಹಾಕಿರ್ತೀನಿ ಅದಕ್ಕೆ. ನಮ್ಮ ಹೆಸರು ಸರ್ ಮಹೇಶ್ ಒಡೆಯರ್ ಅಂತ. ಈ 3 ನಂಬರ್ ವಾರ್ಡದ ಕಾರ್ಪೊರೇಟರ್ ಆದಂಥ ಸುನೀತಾ ಒಡೆಯರ್ ಅವರು ಧರ್ಮಪತಿ.
ಮೂರ ಹೊರಸೋಗ್ತಿ ನಾನು 5ಕ್ಕೆ ಹೋಗ್ಬಿಡ್ತೀನಿ ಮನೆಗೆ ಎಲ್ಲ ಹೊಡೀರಿ ಟ್ಯಾಕ್ಟ್ರಲ್ಲೇ ರೋಡೇ ಬಿಡಾತ್ರಿ ಮತ್ತೆ ಇವ ಬರ್ತಾನೆ ಇವ್ನು ಯಾರು ಮೆಂಬರ್ ಗೊತ್ತಿಲ್ಲ ಅವ್ನು ಮೆಂಬರ್ ಕರ ಮತ್ತೊಂದು ನಾನು ಹೇಳ್ಕೊತಾನೆ ಯಾವ ಮೆಂಬರ್ ಅವನಿಗೆ ಅದವ್ರಿಗೆ ಬಂದು ಮತ್ತೆ ಇಲ್ಲಿ ಮತ್ತವ್ರಿಗೆ ಕರೆಗೆ ಮೆಂಬರ್ ಬಂದಾರ ಬಂದಿದ್ರಿ ಯಾವ ಮೆಂಬರ್ ಎದ್ರ ಮೆಂಬರ್ ಯಾವ ಅವನಿಗೆ ನಿಮ್ಗೆ ಗೊತ್ತಿಲ್ಲ ಮತ್ತು ಗೊತ್ತಿಲ್ಲದ್ರೆ ಹೇಳ್ಬೇಕು ಅದು ನಾ ಮಾಡಿದ್ರಿ ಅವ್ರು ಹನುಮಂತ ಸರ್ ಹೇಳಿ ಇವರು ಅವರು ನಮ್ಮವರು ಬಂದವರು ನಮ್ಮವರು ಆದ್ರೆ ಈ ವಿಷಯ ಬಂದಾಗ ಹತ್ತು ಹೇಳ್ತದೆ ರಿಪೇರಿಗೆ ಬಂದಾಗ ಇಂಥ ಜನ ಬರೋದಿಲ್ಲ ಮೊನ್ನೆ ಮಾಡಕ್ಕೆ ಹೇಳಿದ್ರೆ ಮತ್ತು ಅವತ್ತು ನೀವೇ ನೀರು ಬಿಟ್ಟರೆ ಅದು ಬಿಟ್ಟರೆ ಬಂದ್ ಮಾಡಿದ್ರಿ 2 ದಿನ ಹುಣ್ಣಿ ಹೋಗಿ ಬಂದು ಬಿಡ್ರಿ ಇವತ್ತು ಬರತ್ತೀವಿ ಇವತ್ತು ಇನ್ಫಾರ್ಮೇಷನ್ ಮಾಡಬೇಕಿಲ್ಲ ಇವತ್ತು ಚೆನ್ನಾಗಿ ಇಟ್ಕೋರಿ ಯಾವುದೇ ವಿಷಯ ಬರಲಿ ಯಾವುದೇ ಕಂಪ್ಲೇಂಟ್ ಬಂದ್ರು ನನಗೆ ಇನ್ಫಾರ್ಮೇಷನ್ ಇರಬೇಕು ಏನು ರಿಪೇರಿಗೆ ಬಂದ್ರೆ ಇನ್ಫಾರ್ಮೇಷನ್ ಇರ್ಬೇಕು ಯಾಕಂದ್ರೆ ನಾವು ಹೇಳ್ತೇವೆ ಮತ್ತು ಅವ್ರು ಯಾರೋ ಬಂದು ವಿಡಿಯೋ ಮಾಡ್ಕೊತ ಬಾಜಿಲಿಗಿರಿ ಮಾಡ್ಕೊತ ಕೂತಾರೆ ಹೇಳೋರು ನಾವು ಮಾಡೋರು ನಾವು ಹೆಸರು ಬೇರೆ ತೊಗೊತ ನೋಡು ಇದು ಹೇಳಕ್ಕೆ ಮನೆ ನಿಮ್ಗೆ ಎಲ್ಲರೂ ಅದಕ್ಕೆ ಹೇಳಿದ್ರೆ ಮಲ್ಯಾಗ ಬಂದು ಇದು ಮಾಡತ್ತಾನ ಅವ್ರು